ಬಿಜೆಪಿಯಲ್ಲಿ ಆಂತರಿಕ ಬೇಗುದಿ ಅನ್ನೋದು ಎಂದೂ ಮುಗಿಯದ ಯುದ್ಧವಾಗಿ ಪರಿಣಮಿಸಿಬಿಟ್ಟಿದೆ. ಹೈಕಮಾಂಡ್ ಮಟ್ಟದಲ್ಲಿ ಆ ಗಾಯಕ್ಕೆ ಮುಲಾಮು ಹಚ್ಚುವಂತಹ ಕೆಲಸ ಆಯಿತು. ಬಟ್ ಅದು ತಾತ್ಕಾಲಿಕ ಉಪಶಮನ ಅನ್ನೋದು ದಿಲ್ಲಿಯಿಂದ ಬೆಂಗಳೂರಿಗೆ ಬಂದಂತಹ ರೆಬೆಲ್ ನಾಯಕರ ತಂಡ ಹೇಳಿದ ಹಾಗೆ ಕಾಣಿಸ್ತಾ ಇತ್ತು. ನಿನ್ನೆ ಕೋರ್ ಕಮಿಟಿ ಸಭೆ ಆಯಿತು. ಅಲ್ಲಿ ಕುತೂಹಲಕಾರಿ ಅಂಶಗಳೇನಾದರೂ ಇದ್ವಾ ಅಂತ ಕೇಳಿದ್ರೆ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಪಕ್ಷದ ಕೋರ್ ಕಮಿಟಿ ಸಭೆಯಲ್ಲೂ ಕೂಡ ಭಿನ್ನ ಮತದ ಸ್ವರ ಸದ್ದು ಮಾಡಿತು. ಯತ್ನಾಳ್ ವಿರುದ್ಧ ಸಿಡಿದೆದ್ದ ವಿಜಯೇಂದ್ರ ಶಿಸ್ತು ಕ್ರಮಕ್ಕೆ ಪಟ್ಟು ಹಿಡಿದ್ರು. ಯತ್ನಾಳ್ ಸದ್ಯಕ್ಕೆ ಸುಧಾರಿಸಿಲ್ಲ, ಶಿಸ್ತು ಕ್ರಮ ಹೊರತು ಪಾಠ ಬೇರೆ ಇಲ್ಲ ಅಂತ ಕೋರ್ ಕಮಿಟಿ ಮೂಲಕ ಮತ್ತೊಮ್ಮೆ ರೆಬೆಲ್ಸ್ ವಿರುದ್ಧ ಕ್ರಮಕ್ಕೆ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಬಿಜೆಪಿ ವರಿಷ್ಠರಿಗೆ ರಾಧಾ ಮೋಹನ್ ದಾಸ್ ಅವರಿಗೆ ರಿಪೋರ್ಟ್ ಅನ್ನ ಕೂಡ ಕಳಿಸ್ಕೊಡ್ಲಾಗತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಕೇಂದ್ರ ಬಿಜೆಪಿಯ ಜನಪ್ರತಿನಿಧಿಯಾಗಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಬಂದಿದ್ರು. ಕೋರ್ ಕಮಿಟಿ ಸಭೆ ನಡೀತು. ಕೋರ್ ಕಮಿಟಿ ಸಭೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಮತ್ತೆ ಒಂದಷ್ಟು ಪಕ್ಷದ ಹಿರಿಯರಿಗೆ ಅವಕಾಶ ಇದೆ. ಸೊ ಅವರೆಲ್ಲರೂ ಕೂಡ ಭಿನ್ನಮತೀಯ ಚಟುವಟಿಕೆ ಮಾಡಿ ಸರ್ಕಾರದ ವಿರುದ್ಧ ಹೋರಾಟ ಮಾಡೋದ್ರ ಬದಲು ಸರ್ಕಾರದ ಜೊತೆಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತಾ ಇರುವಂತಹ ಕೆಲವರ ವಿರುದ್ಧ ಕ್ರಮ ಆಗಬೇಕು ಅಂತ ಕೇಳಿದ್ರು. STS ವಿಚಾರ ಅಲ್ಲಿ ಚರ್ಚೆಗೆ ಬಂತು. ಹೆಬ್ಬಾರ್ ಅವರ ವಿಚಾರ ಚರ್ಚೆಗೆ ಬಂತು. ಮತ್ತೆ ಯತ್ನಾಳ್ ಅವರ ವಿಚಾರ ಕೂಡ ಚರ್ಚೆಗೆ ಬಂತು. ಯತ್ನಾಳ್ ಅವರನ್ನ ಉಚ್ಚಾಟಿಸದೇ ಇದ್ರೆ ಬೇರೆ ವಿಕಲ್ಪಗಳು ಇಲ್ಲ ಅನ್ನುವಂತಹ ಸಂದೇಶ ಹೋಯಿತು. ಹೀಗಾಗಿ ಕುತೂಹಲ ಅಂತೂ ಇದ್ದೇ ಇದೆ. ಹೈಕಮಾಂಡ್ ಮಾತ್ರ ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು ಅನ್ನೋ ರೀತಿಯಲ್ಲಿ ಅರ್ಧಂಬರ್ಧ ಬ್ಯಾಂಡೇಜ್ ಹಾಕಿ ಯತ್ನಾಳ್ ಅವರ ವಿಚಾರದಲ್ಲಾದಂತಹ ಗಾಯಕ್ಕೆ ಕಳಿಸ್ಬಿಟ್ಟಿದೆ. ಬಟ್ ಅದು ಅರ್ಧಂಬರ್ಧ ಬ್ಯಾಂಡೇಜ್ ಯಾವತ್ತೂ ಕೆಲಸ ಮಾಡಲ್ಲ ಅನ್ನೋದು ವಿಜಯೇಂದ್ರ ಬಣದ ಮಾತು. ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಿ ಆಕ್ಷನ್ ತಗೋಬೇಕು ಅಂತ ವಿಜಯೇಂದ್ರ ಬಣದವರು ಪಟ್ಟು ಹಿಡಿದಿದ್ದು ಕೂಡ ಕಂಡು ಬಂತು. ಅಲ್ಲಿ ತನಕ ಬಿಜೆಪಿಯ ಒಳಜಗಳ ಸರಿ ಹೋಗಲ್ಲ ಅಂತ ಕೋರ್ ಕಮಿಟಿ ಚರ್ಚೆ ಮೂಲಕ ಪಕ್ಷದಲ್ಲೂ ಯತ್ನಾಳ್ಗೆ ವಿರೋಧ ಇದೆ ಎಂಬ ಸಂದೇಶವನ್ನ ರವಾನೆ ಮಾಡಿತ್ತು ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಆಮೇಲೆ ನಿಮಗೆ ನೆನಪಿರ್ಬೋದು, ಕೋರ್ ಕಮಿಟಿಯಲ್ಲಿ ಯತ್ನಾಳ್ ಇಲ್ಲ. ಕೋರ್ ಕಮಿಟಿ ಚರ್ಚೆ ಬಗ್ಗೆ ಸೋಮವಾರ ವರಿಷ್ಠರಿಗೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ರಿಪೋರ್ಟ್ ಅನ್ನ ಕೊಡ್ಲಿಕ್ಕಿದ್ದಾರೆ. ಈ ಮೂಲಕ ಎರಡನೇ ಬಾರಿಗೆ ಹೈಕಮಾಂಡ್ ಮೆಟ್ಟಿಲನ್ನ ಯತ್ನಾಳ್ ಪ್ರಕರಣ ಏರ್ತಾ ಇರೋದು ಸ್ಪಷ್ಟ ಆಗ್ತಾ ಇದೆ. ಸೊ ಒಂದು ತೀರ್ಮಾನವನ್ನು ಎಷ್ಟು ದಿನ ಅಂತ ತೆಗೆದುಕೊಳ್ಳೋಕ್ಕಾಗಲ್ಲ. ಮತ್ತೆ ಯತ್ನಾಳ್ ಅವರಿಗೆ ಹೈಕಮಾಂಡ್ನಿಂದ ಇಲ್ಲಿ ತನಕ ಬಹಳ ಜೀವದಾನಗಳು ಸಿಕ್ಬಿಟ್ಟಿದೆ. ಜೀವದಾನ ಅಂತ ಹೇಳಿದ್ರೆ ಅವ್ರಿಗೆ ನೋಟಿಸ್ ಕೊಡ್ತಾರೆ, ಇವರು ಉತ್ತರ ಕೊಡ್ತಾರೆ ಮೌಖಿಕವಾಗಿ, ಆಮೇಲೆ ಬಿಟ್ಟು ಕಳಿಸ್ತಾರೆ. ಬೇರೆಯವ್ರ ಕೇಸಲ್ಲಿ ಹಂಗಿಲ್ಲ. ಸೊ ಈ ಜೀವದಾನ ಯಾಕೆ, ಸಾಕು ನಿಲ್ಲಿಸಬೇಕು ಅಂತ ಅವ್ರದ್ದು ಸಂದೇಶ. ಯತ್ನಾಳ್ ವಿರುದ್ಧ ಶಿಸ್ತು ಕ್ರಮದ ನಿರೀಕ್ಷೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಮತ್ತು ಬಣ ಇರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಕ್ಯಾಮ್ರಾ ಮುಂದೆ ನಾಯಕರು ಸ್ಟ್ಯಾಂಡರ್ಡ್ ಆಗಿ ಮೇಂಟೈನ್ ಮಾಡ್ತಾರೆ, ನಾವು ಯಾರನ್ನೂ ಉಚ್ಚಾಟನೆ ಮಾಡೋದಕ್ಕೆ ಬಯಸಲ್ಲ, ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತೆಲ್ಲ. ಬಟ್ ಒಳಗಿರುವಂತಹ ರಾಜಕಾರಣ ಇದು. ಹೈಕಮಾಂಡ್ ನಡೆ ಏನು ಅನ್ನೋದು ಸದ್ಯಕ್ಕೆ ಕುತೂಹಲ ಮುಂದುವರಿಸ್ತಾ ಇದೆ. ನಾಜೂಕಿನ ಹೆಜ್ಜೆ ಇನ್ನು ಎಷ್ಟು ದಿನ ಮುಂದುವರಿಸ್ತಾರೆ, ಮತ್ತೆ ನಡುಪಂಥೀಯ ವಾದವನ್ನ ಎಷ್ಟು ದಿನ ಮುಂದುವರಿಸ್ತಾರೆ, ಸೈದ್ಧಾಂತಿಕವಾಗಿ ಅಲ್ಲ, ಬಣದ ವಿಚಾರವಾಗಿ ನಡುಪಂಥೀಯ ವಿಚಾರವನ್ನು ಎಷ್ಟು ದಿನ ಮುಂದುವರಿಸ್ತೀರಾ ಅನ್ನೋದು ಕುತೂಹಲ. मैं ऐसी चीज़ों को बहुत गंभीरता से देख रहा हूँ और न इसको लेकर के संगठन बहुत ज़्यादा चिंतित है. हम भारतीय जनता पार्टी के अनुशासित का समय ही इसका जवाब देगा. जो जिस समय उचित होता है उस समय उसका प्रयोग किया जाता है. आज विजेंद्र उचित है, इसलिए विजेंद्र हमारे प्रदेश अध्यक्ष हैं. ಕೆಲವು ಮುಖಂಡರುಗಳು ಅಶಿಸ್ತ ನಡವಳಿಕೆಗಳು ನಡೀತಾ ಇದೆ ಹಲವು ತಿಂಗಳುಗಳಿಂದ. ಇದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಬೇಕು, ಎಲ್ಲವೂ ಕೂಡ ಸುಸೂತ್ರವಾಗಿ ಹೋಗಬೇಕು, ಸರಿಯಾದ ದಿಕ್ಕಿನಲ್ಲಿ ಹೋಗಬೇಕು. ಈ ನಿಟ್ಟಿನಲ್ಲೂ ಕೂಡ ವರಿಷ್ಠರ ಗಮನಕ್ಕೆ ತರಬೇಕು ಅನ್ನೋದು ಕೂಡ ಚರ್ಚೆ ಆಗಿದೆ. ಯಾರು ಇನ್ನೂ ಕೂಡ ಆದಿ ಬೀದಿಯಲ್ಲಿ ಮಾತನಾಡ್ತಾರೆ ಅದ್ರ ಬಗ್ಗೆ ಗಂಭೀರವಾಗಿ ಕ್ರಮ ಕೈಗೊಳ್ಳಬೇಕು ಅನ್ನೋ ವಿಚಾರವೂ ಕೂಡ ಚರ್ಚೆ ಆಗಿದೆ. ಸೊ ಬಾಲ್ ಇಸ್ ಆಲ್ರೆಡಿ ಇನ್ ದಿ ಹೈಕಮಾಂಡ್ಸ್ ಕೋರ್ಟ್. ಅವ್ರ ನಿರ್ಧಾರವನ್ನು ಮಾಡ್ತಾರೆ. ಎಲ್ಲ ಮುಖ್ಯಮಂತ್ರಿ ಯಾಕಾಗಬಾರ್ದು ಹೇಳ್ರಿ, ಏನು ಕೊರತೆ ಐತಿ? ಪ್ರಾಮಾಣಿಕರು ಮಾಡ್ಬೇಕಂತ ಬಂದ್ರೆ ನನ್ನೇ ಫಸ್ಟ್ ಹೆಸರು ಬರ್ತದೆ. ಒಳ್ಳೆ ಮನುಷ್ಯನ ಮಾಡ್ಬೇಕಂತ ಭಕ್ತೇನಾರೆ ಅನಿಸ್ತು, ದೇವ್ರಿಗೂ ಆದೇಶ ಕೊಟ್ಟ ಅಂದ್ರೆ ನಾನೇ ಆಗ್ತೀನಿ.